ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಇದೀಗ ದೇಲಂಪಾಡಿ ಯೋಗ ಪ್ರತಿಷ್ಠಾನ ವತಿಯಿಂದ ಭುಜಂಗಾಸ ಬಗ್ಗೆಯ ಮಾಹಿತಿಯನ್ನು ಇದೀಗ ನಾವು ಪಡೆಯೋಣ. ಭುಜಂಗ ಎಂದರೆ ಹಾವು, ಹೆಡೆ ಎತ್ತುವ ಸರ್ಪವನ್ನು ಹೋಲುವಂತಹ ಭಂಗಿ ಭುಜಂಗಾಸನ. ಬೆನ್ನು ನೋವಿಗೆ ಉತ್ತಮ ಪರಿಹಾರ ಹಾಗೂ ಈ ಭಂಗಿಯು ಕೆಳ ಬೆನ್ನಿನ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ ಹಾಗೂ ತೋಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭುಜಂಗಾಸನವು ದೇಹವನ್ನು ಮೇಲಕ್ಕೆ ತಳ್ಳುವಾಗ ತೋಳುಗಳು ಮತ್ತು ಭುಜಗಳನ್ನು ಬಲಪಡಿಸುತ್ತದೆ. ಈಗ ಆ ಭುಜಂಗಾಸನ ಅಭ್ಯಾಸ ಮಾಡುವ ಕ್ರಮ ಹೀಗೆ: ಕಾಲುಗಳು ಜೋಡಣೆ. ಆರಂಭದಲ್ಲಿ ಈ ರೀತಿ ಮಕರಾಸನ ವಿಶ್ರಮಿಸಬೇಕು. ಕೈ ಒಮ್ಮೆ ನೇರ ಮಾಡಿ ಬೇರೆ ಬೇರೆ ಪ್ರಕಾರದಲ್ಲಿ ಅಭ್ಯಾಸ ಮಾಡ್ಬೋದು. ಭುಜದ ಕೆಳಗಡೆ 2 ಕೈಗಳು, ಹಣೆ ನೆಲಕ್ಕೆ, ಅಲ್ಲಿ ಮೊಣಕೈ ಹತ್ತಿರ ಇರಬೇಕು. ವಿಶೇಷವಾಗಿ ಹದಿಹರಿದವರ ಶಾರೀರಿಕ ಬೆಳವಣಿಗೆ, ಸೊಂಟ ನೋವು ಬೆನ್ನು ಕಡಿಮೆ ಆಗಲಿಕ್ಕೆ, ಅಸ್ತಮಾ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಈ ಆಸನ ಬಹಳ ಸಹಕಾರಿ. ಆದರೆ ಹೃದಯ ದೌರ್ಬಲ್ಯ ಇದ್ದವರು ಅಭ್ಯಾಸ ಮಾಡೋದು ಬೇಡ. ಈ ರೀತಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಆಮೇಲೆ ಉಸಿರಿನ ಗತಿಯೊಂದಿಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಾವಿನ ಹೆಡೆಯಂತೆ ತಲೆ ಎತ್ತಬೇಕು. ನೋಡಿ, ಆರಂಭದಲ್ಲಿ ಇಷ್ಟು ಮಾಡಬೇಕು. ಮತ್ತೆ ಇನ್ನು ಪೂರ್ತಿ ಎತ್ತುತ್ತಾ ಊರ್ಧ್ವ ದಿಷ್ಟಿ, ಕಾಲುಗಳು ಜೋಡಣೆ ಆಗಬೇಕು, ಬೆರಳುಗಳು ಪಾಯಿಂಟ್ ಆಗಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇದು ಭುಜಂಗಾಸನ. ಇಲ್ಲಿ ಹಾಯಾಗಿರಬೇಕು. ಸ್ಥಿರಂ ಸುಖಂ ಆಸನಂ. ವಿಶೇಷವಾಗಿ ಸೊಂಟ ನೋವು ಬೆನ್ನು ಪರಿಹಾರಕ್ಕೆ, ಅಸ್ತಮಾ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಭುಜಂಗಾಸನ ಅಥವಾ ಕೋಬ್ರಾ ಪೋಷ್ ಅಂತ ಹೇಳ್ತೀವಿ. ಹಾಗೂ ಅಸ್ತಮದ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿಶ್ರಮಿಸಬೇಕು. ಆರಂಭದಲ್ಲಿ ಒಮ್ಮೆ ಇಷ್ಟು ಮೇಲಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ. ಈಗ ತೀರಾ ಹೊಸೊಬ್ಬರು ಅಭ್ಯಾಸ ಮಾಡುವ ಕ್ರಮವನ್ನು ಗಮನಿಸೋಣ. ಕಾಲುಗಳು ಜೋಡಣೆ, ಭುಜದ ಕೆಳಗಡೆ 2 ಕೈಗಳು, ಹಣೆ ನೆಲಕ್ಕೆ, ಆದಷ್ಟು ಮೊಣಕೈ ಸ್ವಲ್ಪ ಹತ್ತಿರ ಬರಲಿ. ಈಗ ನೂತನವಾಗಿ ಕಲಿಯುವಾಗ ಅಂದರೆ ತೀರಾ ಹೊಸೊಬ್ಬರು, ಕೆಳಬೆನ್ನು ನೋವು ಪರಿಹಾರಕ್ಕೂ ಸಹಕಾರಿ. ಇನ್ಹೇಲ್, ಸ್ವಲ್ಪ ಎತ್ತಬೇಕು. ನೋಡಿ, ಆರಂಭದಲ್ಲಿ ಇಷ್ಟೇ ಮಾಡಬೇಕು, ಒಮ್ಮೆಗೆ ಹೆಚ್ಚು ಮಾಡಬಾರ್ದು. ತುಂಬ ಸೊಂಟ ನೋವು ಇದ್ದವರು ಸಹ ಹೀಗೆ ಮಾಡಬೇಕು. ಅಥವಾ ಒಮ್ಮೆಗೆ ಹೆಚ್ಚು ಮಾಡಲಿಕ್ಕೂ ಕಷ್ಟ ಆಗ್ತದೆ. ಆಮೇಲೆ ನಿಧಾನವಾಗಿ ಇನ್ನಷ್ಟು ಮೇಲೆ ಎತ್ತಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಎತ್ತಿ, ಇನ್ನೂ ಸಾಧ್ಯವಾದರೆ ಪೂರ್ತಿ ಹಿಂದೆ, ಭುಜಾಗಲ, ಊರ್ಧ್ವ ದಿಷ್ಟಿ, ಕಾಲುಗಳು ಜೋಡಣೆ ಆಗಬೇಕು. ಸಹಜ ಉಸಿರಾಟ, ಭುಜಂಗಾಸನ. ಆಮೇಲೆ ಎಕ್ಸೇಲ್, ಕಮ್ ಬ್ಯಾಕ್, ಮಕರಾಸನ. ಈ ರೀತಿ ಒಂದು 2-3 ಬಾರಿ ಈ ಅಭ್ಯಾಸ ಮಾಡಬಹುದಾಗಿದೆ. ತೀರಾ ಕಷ್ಟ ಆಗೋದಾದರೆ ಹೃದಯ ದೌರ್ಬಲ್ಯ ಹಾಗೂ ವಿಶೇಷವಾಗಿ ಕುತ್ತಿಗೆ ನೋವು ಎಲ್ಲ ಇದ್ದವರು ಅಭ್ಯಾಸ ಮಾಡೋದು ಬೇಡ. ಇದಿಷ್ಟು ಭುಜಂಗಾಸನದ ಸಂಕ್ಷಿಪ್ತ ಮಾಹಿತಿಗಳು.